ನಾವು ಭಾರತದಲ್ಲಿ ಗೋರಕ್ಷಕರ ಜೊತೆಗೆ ನಾವು ಇರುವುದಿಲ್ಲ, ಹಿಂದೂಗಳ ಜೊತೆಗೆ ನಮ್ಮ ಜೀವನ ಮಾಡಲಿಕ್ಕೆ ಆಗೋದಿಲ್ಲ ತಂದವರು ಇಲ್ಲಿ ಉಳಿದ್ರಿ ಈ ದೇಶದ ಕಾನೂನು ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅವರು ಏನು ನಾ ಹೇಳಿದೆ ಮನೆ ವಿಧಾನಸಭೆಯಲ್ಲಿ ಸಹಿತ ಎಂದೂ ಅವರು ತಮ್ಮ ಧರ್ಮ ಬಿಟ್ಟು ದೇಶ ಪ್ರೀತಿಸುವುದಿಲ್ಲ, ಮತ್ತೊಂದು ಧರ್ಮದವ್ರನ್ನ ಸಹೋದರತ್ವ ನೋಡೋದಿಲ್ಲ ಅಂತ ಏನು ಹೇಳ್ತೀವಿ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಅವತ್ತು ಅವ್ರು ಹೇಳಿದ್ದು 1946ರಲ್ಲಿ ಹೇಳಿದ್ದು ಇವತ್ತು ಸತ್ಯ ಆಗ್ತಾಯಿದೆ. ಇನ್ನು ಮೇಲಾದರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಹುಚ್ಚು ಅಭಿಮಾನ ಅವ್ರ ಮೇಲೆ ಇದ್ದಂಥದ್ದು ಬಿಟ್ಟು ನಿಜವಾಗಿ ಜಾತ್ಯತೀತರಿದ್ದರೆ ಹಿಂದುಳಿದ ಸಮಾಜದಲ್ಲಿಯೂ ಸಾಕಷ್ಟು ಬಡವರು ಇದ್ದಾರೆ. ಅವ್ರಿಗೆ 10,000 ಕೋಟಿ ಕೊಡ್ತೀನಿ ಅಂದರೆ ನಮ್ಮದೇನು ತಕರಾರಿಲ್ಲ. ಯಾರಿಗೆ ಬ್ರಾಹ್ಮಣರು ಹಿಡಿದು ಎಲ್ಲ ಸಮುದಾಯದಾಗೂ ಬಡವರು ಅದಾರೆ. ಬಡವರೇ ಅವರು. ಆ ಬ್ರಾಹ್ಮಣರಾಗ ಹುಟ್ಟಿದ್ರು ಬಡವರೇ, ಹಿಂದುಳಿದಾಗ ಹುಟ್ಟಿದ್ರು ಬಡವರೇ, ದಲಿತರು ಎಲ್ಲರಿಗೂ ನ್ಯಾಯ ಕೊಡ್ತೀನಿ 10,000 ಕೋಟಿ ರೂಪಾಯಿ ಕೊಟ್ಟು ಅನ್ನೋಂಥದ್ದು ಹೇಳ್ರಿ ಅಂದ್ರೆ ನೀವು ಜಾತ್ಯತೀತರು. ನೀವು ಇಲ್ಕಂದ್ರೆ ಜಾತ್ಯತೀತ ಅಂತ ಹೇಳ್ತೀರಿ, ಬರೀ ನಾವು ಮುಸ್ಲಿಮ್ರಿಗೆ 10,000 ಕೋಟಿ ಕೊಡ್ತೀನಿ. ಮುಸ್ಲಿಮ್ರು ಈ ದೇಶ ಏನು ಹಕ್ಕು ಐತೆ ಅವ್ರದ್ದು? ಪಾಕಿಸ್ತಾನ ವಿಶ್ವಕುಮಾರ್ ಶ್ರೀಗಂಧ ಕೃಷಿ ಮಾಡಿ ಕೋಟಿ ಆದಾಯ ಗಳಿಸಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಕೊಟ್ಟರೆ ಹೆಂಗಾದ್ರೆ ನಿಮ್ಮ ಹಕ್ಕು. ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಇದ್ದಾಗ ಹೇಳ್ತಾರೆ ಒಬ್ಬರು ಪ್ರಧಾನಮಂತ್ರಿ ಅಂದ್ರೆ ಏನು ಹಕ್ಕು ಅಂದ್ರೆ ಏನು ಅಂದ್ರೆ ಹಿಂದೂಗಳೇನು 2ನೇ ದರ್ಜೆನ ಹಾಕಿರ್ತಾರೆ ಈ ದೇಶನಾಗ. ಈ ರೀತಿ FSL ಬಂದ ಮೇಲೂ ಸಹ ಇವತ್ತು ಈ ಸರ್ಕಾರ ಏನು ಕ್ರಮ ತೊಗೋತಾ ಇದೆ, ಇನ್ನೂ ಅರೆಸ್ಟ್ ಮಾಡಿಲ್ಲ, ನೀವು ಏನೂ ಕ್ರಮ ತೊಗೊಂಡಿಲ್ಲ, ಇನ್ನೂ ನೀವು ಅಪೀಸ್ಮೆಂಟ್ ಇನ್ನೂ ಅವ್ರನ್ನ ತುಷ್ಟೀಕರಣ ಮಾಡೋದನ್ನು ಬಿಡಿ. ರಾಜ್ಯದ ಹಿತ ನಿಮಗೆಲ್ಲ ಸಮುದಾಯ ಓಟ್ ಹಾಕ್ಯಾವ, ಕೇವಲ ಮುಸ್ಲಿಮರ ಮ್ಯಾಗ ನೀವು ಕರ್ನಾಟಕ ಮುಖ್ಯಮಂತ್ರಿ ಆಗಿಲ್ಲ, ಎಲ್ಲ ಇಡೀ ಸಮಸ್ತ ಹಿಂದೂ ಸಮಾಜ ಹಾಕಿದೆ, ಎಲ್ಲ ಸಮುದಾಯದವ್ರು ಓಟ್ ಹಾಕಿದಲ್ಲಿ ಒಂದು ಸರ್ಕಾರ ಬರ್ತದೆ. ಅಂದರೆ ಮುಸ್ಲಿಂ ಓಲೈಕೆನೇ ಕಾರಣ. ಇದು ಅತಿಯಾದ ಓಲೈಕೆ ಮತ್ತು ಅವರಿಗೆ ಬೆನ್ನಲ್ಲಿ ಚುರಿ ಹಾಕೋದು ಸಿದ್ದರಾಮಯ್ಯನವ್ರಿಗೆ. ಅವರು ಕನಿಷ್ಠ ಸಿದ್ದರಾಮಯ್ಯನವರು ಅವ್ರ ಸಮುದಾಯದ ಬಗ್ಗೆ ಇಟ್ಟು ಪ್ರೀತಿ ತೋರಿಸೋ ಮ್ಯಾಗೂ ಸಹಿತ ಅವರು ಅದಕ್ಕೆ ಋಣ ಇಟ್ಕೊಂಡು ಇಂಥ ಹೇಯ ಕೃತ್ಯ, ದೇಶ ವಿರೋಧಿ ಕೃತ್ಯ ಮಾಡಬಾರ್ದಾಗಿತ್ತು. ಈ ರಾಮೇಶ್ವರಂ ಏನು ಹೋಟೆಲ್ದಲ್ಲಿ ಆದಂಥ ಘಟನೆ ಇರ್ಬೋದು, ಪಾಕಿಸ್ತಾನದ ಪರವಾಗಿ ವಿಧಾನಸೌಧದಲ್ಲಿ ಒದರಿದಿರ್ಬೋದು, ಏನು ಘೋಷಣೆ ಕೊಟ್ಟರಲ್ಲ, ಅವಾಗೇ ನಾವು ಸರ್ಕಾರಕ್ಕೆ ಹೇಳಿದ್ವಿ ವಿಧಾನಸಭೆಯಲ್ಲಿ, ನೀವು ಅವ್ರನ್ನ ತಕ್ಷಣ ಬಂಧಿಸಬೇಕಾಯ್ತು. ಈಗ ಸುಮ್ಮನೆ ಯಾವುದೋ ಪೊಲೀಸ್ ಅಧಿಕಾರಿನ ಸಸ್ಪೆಂಡ್ ಮಾಡಿದ್ರೆ 1-2 ಪೊಲೀಸರ PC-ಗಳನ್ನ ಸಸ್ಪೆಂಡ್ ಮಾಡಿ ಆಗೋದಿಲ್ಲ. ಅದು ಪಾಪ ಅವ್ರದ್ದು ತಪ್ಪಿಲ್ಲ, ಪೊಲೀಸರದ್ದು. ಯಾಕೆ ತಪ್ಪಿಲ್ಲ ಅಂತ ನಾನು ಹೇಳ್ತೀನಿ ಅಂದರೆ, ಪಾಸ್ ಕೊಡೋದು ನೀವು ಒತ್ತಾಯ ಮಾಡಿದವ್ರು ಯಾರು? ಮುಖ್ಯಮಂತ್ರಿ ಕಚೇರಿಯಿಂದ, ಗೃಹ ಕಚೇರಿಯಿಂದ ಅವ್ರು ಕೊಡಪ್ಪ ಒಂದು 250-300 ಜನರನ್ನ ನೀವು ಒಳಗೆ ಬಿಡ್ತೀರಿ ವಿಧಾನಸೌಧ ಒಳಗೆ. ಇನ್ನು ಉಳಿದ 3 ರಾಜ್ಯಸಭಾ ಏನು ಅಭ್ಯರ್ಥಿದ್ರು ಅವರು ಜನನೇ ಇಲ್ಲ ಅಲ್ಲಿ. ಇದೇ ಒಂದು ಗುಂಪು ಬಂದು ನೇರವಾಗಿ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೊಡ್ತಾರಂದರೆ ಇಂಥವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು. ಆಗದೇ ಇದ್ದರೆ ಸಿದ್ದರಾಮಯ್ಯನವ್ರ ಮೇಲೆ ಇಡೀ ರಾಜ್ಯದ ಜನರ ಭದ್ರತೆ ಕೊಡಲಿಕ್ಕೆ ಆಗೋದಿಲ್ಲ ಅಂದ್ರೆ ನೈತಿಕ ಹೊಣೆ ಮಾತ್ರ. ಸರ್, ಪಾಕಿಸ್ತಾನ ಜಿಂದಾಬಾದ್ ಅಂದಾಗ